ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಸಂಸತ್ತಿನಲ್ಲಿ ಒಂದೇ ಮಾತರಂ ಮೇಲೆ ಡಿಬೇಟ್ ಇಟ್ಕೊಂಡಿದ್ರು. ಯಾಕೆಂದ್ರೆ ಅದು ಬರೆದು ಬಂಕಿಮ್ ಚಂದ್ರ ಚಟರ್ಜಿ ಅವರು ಆ ಒಂದು ಗೀತೆಯನ್ನು ಬರೆದು 150 ವರ್ಷಗಳನ್ನ ಪೂರೈಸಿತ್ತು ಅಂತ. ಸರಿ, ಒಳ್ಳೇದೇನೆ. ದೇಶಭಕ್ತಿ ಗೀತೆಗಳಲ್ಲಿ ಅದು ಸಹ ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಬಳಸ್ತಾ ಇದ್ದಿದ್ದು. ಪ್ರತಿಯೊಬ್ಬರು ಅಂದ್ರೆ RSS ಅನ್ನುವಂತಹ ಅಥವಾ ಆ ಮನಸ್ಥಿತಿಯ ಜನ ಬಿಟ್ಟು, ಯಾಕಂದ್ರೆ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಬೇಕಾಗಿರ್ಲಿಲ್ಲ, ಬ್ರಿಟಿಷರು ಗುಲಾಮರಾಗಿ ಬದುಕ್ತಾ ಇದ್ರು. ಅವರನ್ನು ಬಿಟ್ಟು ಸಾವರ್ಕರ್ ಇತ್ಯಾದಿ ಇತ್ಯಾದಿ ಜನ, ಗೋಲ್ವಾರ್ಕರ್ ಯಾರ್ಯಾರಿದ್ರಲ್ಲ, ಅವರನ್ನು ಬಿಟ್ಟು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ರು ಅವರೆಲ್ಲ ಒಂದೇ ಮಾತ್ರ ಬಳಸ್ತಿದ್ರು. ಆ ಒಂದು ಒಂದೇ ಮಾತ್ರ ವಿಚಾರವಾಗಿ 150 ವರ್ಷ ತುಂಬಿದೆಯಲ್ಲ, ಒಂದು ಡಿಬೇಟ್ ಇಡ್ತೀವಿ ಅಂತ ಸರ್ಕಾರ ಹೇಳ್ತು. ಆಗಲೇ ಅನುಮಾನಗಳು ಬಂತು. ಯಾಕೆಂದ್ರೆ ಇಂಥ ವಿಚಾರದಲ್ಲಿ ಅವರು ಡಿಬೇಟ್ ಇಡಲ್ಲ, ಇಟ್ರೆ ಅದು RSSಗೆ ತಿರುಗುಬಾಣ ಆಗತ್ತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಆದರೂ ಇಟ್ರು. ಯಾಕೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳಿದೆ. ಬಂಕಿಮ್ ಚಂದ್ರ ಚಟರ್ಜಿ ಬಂಗಾಳಿ ವ್ಯಕ್ತಿ. ಸೊ ಅಲ್ಲಿಗೆ ವೆಸ್ಟ್ ಬೆಂಗಾಲ್ಗೆ ಲಿಂಕ್ ಆಗುತ್ತೆ. ಆ ಮೂಲಕ ಹಿಂದೂ ಮುಸ್ಲಿಮು ಮಾಡಬಹುದು. ಯಾಕಂದ್ರೆ ಮುಸ್ಲಿಮರು ಒಂದೇ ಮಾತ್ರ ಹಾಡೋದಕ್ಕೆ ನಿರಾಕರಿಸ್ತಾರೆ. ಯಾಕಂದ್ರೆ ಈ ಭೂಮಿಯನ್ನ ನಾವು ವಂದಿಸೋದಿಲ್ಲ, ನಾವು ಅಲ್ಲಾಗೆ ಮಾತ್ರ ತಲೆಬಾಗೋದು. ಬಟ್ ಈ ದೇಶವನ್ನ ನಾವು ಜೈ ಹಿಂದ್ ಅನ್ನುವ ಮೂಲಕ ಅದಕ್ಕೆ ಜಿಂದಾಬಾದ್ ಘೋಷಣೆಯನ್ನ ಕೂಗ್ತೀವಿ ಅಂತ ಹೇಳ್ತಾರೆ. ಅದನ್ನೇ ಮುಂದಿಟ್ಕೊಂಡು ದಾಳಿ ಮಾಡಬೇಕು, ಹಿಂದೂ ಮುಸ್ಲಿಂ ಮಾಡಬೇಕು. ಪ್ಲಸ್ ವೆಸ್ಟ್ ಬೆಂಗಾಲ್ ವ್ಯಕ್ತಿ ಬರೆದಂತಹ ಒಂದು ಹಾಡಿಗೆ ಕಾಂಗ್ರೆಸ್ ಈ ಗತಿ ಮಾಡಿಬಿಡ್ತು ಅಂತ ಬಿಂಬಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಡಿಬೇಟ್ ಅನ್ನು ಇಟ್ಕೊಂಡಿದ್ರು. ಅದರ ಓಪನಿಂಗ್ ಅನ್ನ ನರೇಂದ್ರ ಮೋದಿನೇ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ. ಸೊ ಯಥಾ ಪ್ರಕಾರ ಅವರು ಭೂತಕಾಲಕ್ಕೆ ಜಂಪ್ ಆದ್ರು. ನೆಹರು 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 ಜಪ, ನೆಹರು ಜಪ. ನೆಹರು ಮುಸ್ಲಿಂ ಲೀಗ್ಗೆ ಹೆದರ್ಕೊಂಡು ಒಂದೇ ಮಾತ್ರ ಗೀತೆಯನ್ನ ರಾಷ್ಟ್ರಗೀತೆ ಮಾಡಲಿಲ್ಲ, ಪಕ್ಕಕ್ಕೆ ಸರಿಸೋರು ತುಂಡು ಮಾಡಿಬಿಟ್ರು. ಅದನ್ನ ತುಂಡು ಮಾಡಿಬಿಟ್ರು. ಕಾಂಗ್ರೆಸ್ ದ್ರೋಹ ಬಗೆದಿದೆ ಒಂದೇ ಮಾತ್ರಮ್ಗೆ ಅಂತೆಲ್ಲ ಡೈಲಾಗ್ ಹೊಡೆದ್ರು. ಆಸ್ ಯೂಶುವಲ್ ನೆಹರು ಹೆಸರನ್ನ ಮತ್ತೆ 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 ಜಪ ಮಾಡಿದ್ರು. ಆದರೆ ಅದಾದ ತಕ್ಷಣನೇ ಅದಕ್ಕೆ ಉತ್ತರ ಕೊಟ್ಟಂತಹ ಪ್ರಿಯಾಂಕಾ ಗಾಂಧಿ ಸರಿಯಾಗಿ ಜಾಡಿಸಿದ್ರು. ಎರಡು ವಿಚಾರದಲ್ಲಿ ಜಾಡಿಸಿದ್ರು. ಒಂದನೇ ವಿಚಾರ, ಕಾಂಗ್ರೆಸ್ ಆಗ್ಲಿ ನೆಹರು ಆಗ್ಲಿ ಈ ದೇಶಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡಿದ್ರು. ನೆಹರು ತಮ್ಮ ಜೀವಮಾನದ ಉದ್ದಕ್ಕೂ ಸಹ ಸ್ವಾತಂತ್ರ್ಯ ಹೋರಾಟವೇ ಆಗಿರ್ಬೋದು, ಪ್ರಧಾನಿಯಾಗಿ ಆಗಿರಬಹುದು, ನಿರಂತರವಾಗಿ ದುಡಿತಾ 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 ಆ ಕೆಲಸದ ನಡುವೆನೆ ಜೀವ ಬಿಟ್ಟವರು. ನೆಹರೂರನ್ನ ನೀವೆಷ್ಟೇ ದೂಷಣೆ ಮಾಡಿದ್ರು ಸಹ ಅವರ ಕೊಡುಗೆಯನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ನೇರವಾಗಿ ಸವಾಲು ಹಾಕಿದ್ರು. ಅದರ ಜೊತೆಗೆ ಇನ್ನೊಂದು ಸವಾಲು ಹಾಕಿದ್ರು ನರೇಂದ್ರ ಮೋದಿಗೆ. ಆ ಸವಾಲನ್ನ ನರೇಂದ್ರ ಮೋದಿ ಯಾವತ್ತಿಗೂ ಸಹ ಒಪ್ಪಿಕೊಳ್ಳುವ ಧೈರ್ಯ ತೋರಿಸೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಿಜೆಪಿಗೂ ಸಾಧ್ಯ ಇಲ್ಲ, ನರೇಂದ್ರ ಮೋದಿಗೂ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದಿಷ್ಟು, ಪ್ರಿಯಾಂಕಾ ಗಾಂಧಿ ಮಾತೆತ್ತಿದ್ರೆ ನೆಹರು ನೆಹರು ಅಂತ ಹೋಗಿ ಭೂತಕಾಲಕ್ಕೆ ಹೋಗ್ತೀರಿ. ಸರಿ, ಒಂದು ಕೆಲಸ ಮಾಡಿ, ಇವತ್ತು ಹೇಗೆ ಡಿಬೇಟ್ ಇಟ್ಟಿದ್ದೀರೋ ಅದೇ ತರ ನೆಹರು ಕೊಡುಗೆ ಏನು ಈ ದೇಶಕ್ಕೆ, ಅದರ ಬಗ್ಗೆನೂ ಒಂದು ಡಿಬೇಟ್ ಇಟ್ಬಿಡಿ. ಎಲ್ಲ ಜನ ನೋಡ್ಲಿ, ಇಡೀ ದೇಶದ ಮುಂದೆ ನಾವು ಚರ್ಚೆ ಮಾಡೋಣ. ಅವರ ಕೊಡುಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಲಿ. ಆ ಚರ್ಚೆ ನಂತರ ಅದು ಅಲ್ಲಿಗೆ ಮುಗಿದೋಗ್ಲಿ. ಮತ್ತೆ ಮತ್ತೆ ನೀವು ಹಿಂದಕ್ಕೆ ಹೋಗೋದು ಬೇಡ. ಇದೆಯಾ ನಿಮಗ ಧೈರ್ಯ ಅಂತ ಸವಾಲು ಹಾಕಿದ್ರು. ಖಂಡಿತ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಆ ನಂತರ ಹೇಳಿದ್ರು, ನೀವು ನೆಹರು ಕತೆ ಹೇಳ್ಕೊಂಡು ಇನ್ಯಾವುದು ಭೂತಕಾಲದ ಎಲ್ಲ ಚರ್ಚೆಗಳನ್ನ ಎಳ್ಕೊಂಡು ಬಂದು ಇವತ್ತಿನ ಪ್ರಶ್ನೆಗಳಿಗೆ, ಇವತ್ತಿನ ಸಮಸ್ಯೆಗಳಿಗೆ ಚರ್ಚೆ ಆಗದಂತೆ ನೋಡ್ಕೊಳ್ತಿದ್ದೀರಿ. ಪ್ರಿಯಾಂಕಾ ಗಾಂಧಿ ಹೇಳಿದ್ರು. ನಿಜ ಅಲ್ವಾ ಅದು? ಅವ್ರು ಹೇಳಿದ್ರು, ಬೆಲೆ ಏರಿಕೆ, ನಿರುದ್ಯೋಗ, ಪೇಪರ್ ಲೀಕ್ ಆಗಿರಬಹುದು, ಮೊನ್ನೆ ನಡೆದಂತಹ ಏರ್ಲೈನ್ಸ್ ನಲ್ಲಿ ಆಗಿರುವಂತಹ ನಡೀತಾ ಇರುವಂತಹ ಗೊಂದಲ, ಗಜ್ಜಿಬಿಜ್ಜಿ, ಏನೆಲ್ಲ ಸಮಸ್ಯೆಗಳಿದಾವೆ ಈ ದೇಶದಲ್ಲಿ, ಉಗ್ರವಾದದಿಂದ ಹಿಡಿದು ಸಾಕಷ್ಟು ಸಮಸ್ಯೆಗಳು. ಅವುಗಳ ಬಗ್ಗೆ ಚರ್ಚೆನೆ ಮಾಡಲ್ಲ ನೀವು. ಯಾಕೆ ಚರ್ಚೆ ಮಾಡೋದಿಲ್ಲ? ಮಾತೆತ್ತಿದ್ರೆ ನೆಹರು ಕಾಲಕ್ಕೆ ಹೋಗ್ಬಿಡ್ತೀರಿ, ನೆಹರುನ ದೋಷಣೆ ಮಾಡಿದ್ರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒನ್ಸ್ ಇನ್ ಫಾರ್ ಆಲ್ ಲೆಟ್ ಅಸ್ ಫಿನಿಶ್ ದಿಸ್ ಅಂತ ಹೇಳಿದ್ರು. ಒಂದು ದೊಡ್ಡ ಚರ್ಚೆ ಇಟ್ಕೊಂಡ್ಬಿಟ್ಟು ಚರ್ಚೆ ಮುಗಿಸಿ ಜನರ ಮುಂದೆ ನಿಮ್ಮ ವಾದ ಇಡಿ, ನನ್ನ ವಾದ ಇಡ್ತೀನಿ, ನಮ್ಮ ವಾದ ಇಡ್ತೀವಿ, ಅಲ್ಲಿಗೆ ಮುಗಿಸ್ಬಿಡೋಣ. ಇವತ್ತಿನ ಪ್ರಶ್ನೆಗಳು, ಇವತ್ತಿನ ಸಮಸ್ಯೆಗಳ ಬಗ್ಗೆ ಮುಂದೆ ಮಾತಾಡ್ಕೊಂಡು ಹೋಗೋಣ ಅಂತ. ಬಟ್ ಆ ಧೈರ್ಯ
ಆ ತಾಕತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಯಾವತ್ತೂ ಬರಲಾರದು. ಅವ್ರೇನಿದ್ರು ಹಿಂದಿನ ಕಥೆಗಳನ್ನು ಹೇಳೋದು, ಹಿಂದೂ ಮುಸ್ಲಿಂ ಮಾಡೋದು, ಇದೆರಡೇ ಕತೆ ಅವ್ರದ್ದು. ಅದನ್ನ ಬಿಟ್ಟು ಅವ್ರು ಇನ್ನೇನು ಮಾಡಕ್ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅವ್ರ ಯೋಗ್ಯತೆ ಅಷ್ಟೇನೆ. ಅವರ ಯೋಗ್ಯತೆಗೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ನೆಹರು, ಭೂತಕಾಲ, ಹಿಂದೂ, ಹಿಂದೂ ಮುಸ್ಲಿಂ ಅಷ್ಟೇ. ಸೊ ಇದಿಷ್ಟ ಆಯ್ತು. ಇನ್ನು ನಾನು ಆರಂಭದಲ್ಲಿ ಹೇಳದ್ನಲ್ಲ, ನರೇಂದ್ರ ಮೋದಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡುವ ಮೂಲಕ ಅಥವಾ ನರೇಂದ್ರ ಮೋದಿ ಸರ್ಕಾರ ಒಂದೇ ಮಾತ್ರ ಮೇಲೆ ಚರ್ಚೆಯನ್ನು ಏರ್ಪಡಿಸುವ ಮೂಲಕ RSS ನ ಮಾನ ಕಳೆದು ಬೀದಿಗೆ ಹಾಕ್ಬಿಟ್ರು. ಗೊಗೊಯ್ ಉತ್ತರ ಕೊಡಬೇಕಾದ್ರೆ ಅದೆಲ್ಲವೂ ಸಹ ಹೊರಗಡೆ ಬಂತು. ಅದು ಕಾಮನ್ ಸೆನ್ಸ್ ಇರುವಂತಹ ಯಾವುದೇ ಭಾರತೀಯನಿಗೆ, ನಿಜವಾದ ಭಾರತೀಯನಿಗೆ, ಈ ದೇಶದ ರಾಷ್ಟ್ರಧ್ವಜ, ಈ ದೇಶದ ಸಂವಿಧಾನ, ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪುವಂತಹ ಯಾವುದೇ ಪ್ರಜೆಗೆ ಹುಟ್ಟಬಹುದಾದಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳು RSS ಅನ್ನ ಬೆತ್ತಲು ಮಾಡಿ ನಿಲ್ಲಿಸುತ್ತೆ. ದೆಹಲಿಯ ಮಧ್ಯದಲ್ಲಿ ಬೆತ್ತಲು ಮಾಡಿ ನಿಲ್ಲಿಸುತ್ತೆ. ಏನದು ಪ್ರಶ್ನೆಗಳು? ಗೊಗೊಯ್ ಎತ್ತಿದಂತಹದ್ದು. ನೀವು ಹೇಳ್ತಾ ಇದ್ದೀರಿ ಒಂದೇ ಮಾತ್ರಂ ಅಂತ ಹಾಡು ಇಂಥ ಹಾಡು. ಎಸ್, ವಿ ಅಕ್ಸೆಪ್ಟ್ ಇಟ್. ನಾವೇ ಅದನ್ನು ಬಳಸಿದ್ದು ಅತಿ ಹೆಚ್ಚಾಗಿ. ನಾವೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದನ್ನು ಬಳಸ್ಕೊಂಡಿದ್ದು. ನಾವೇ ಅದನ್ನು ಹೆಚ್ಚು ಪ್ರಚಾರ ಕೊಟ್ಟಿದ್ದು. ಇವತ್ತಿಗೂ ಬಳಸ್ತಾ ಇದ್ದೀವಿ. ಮೂಲೆ ಮೂಲೆ ಗಲ್ಲಿ ಗಲ್ಲಿಯಲ್ಲಿ ಬಳಸ್ತಾ ಇದ್ದೀವಿ ಅಂತ. ಆದ್ರೆ ನೀವು ಅದ್ರ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ. ನಿಮ್ಮ RSS ಯಾಕೆ ಅದನ್ನ RSS ಗೀತೆಯಾಗಿ ಮಾಡ್ಲಿಲ್ಲ? ಅದ್ಯಾಕೆ ಸದಾ ವತ್ಸಲೆ ಅಂತ ಚೂಸ್ ಮಾಡ್ಕೊಂಡ್ರಿ ನೀವು? ಈ ಪ್ರಶ್ನೆಗೆ RSS, ನರೇಂದ್ರ ಮೋದಿ, ಸಂಘ ಪರಿವಾರ, ಇನ್ಯಾವುದೋ ಪುಡಿ ಹಿಂದುತ್ವ ರೌಡಿಗಳು ಯಾವನಾದ್ರೂ ಉತ್ತರ ಕೊಡಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಕಾಮನ್ ಸೆನ್ಸ್ ಇದ್ರೆ ನಿಮ್ಮಲ್ಲೂ ಈ ಪ್ರಶ್ನೆ ಬರಬೇಕು. ಯಾಕೆ ಮಾಡ್ಲಿಲ್ಲ? ಮಾಡಲೇ ಇಲ್ಲ. ಅದನ್ನು ವಿರೋಧಿಸಿದ್ರು. ಯಾಕೆಂದ್ರೆ ಅದು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿತ್ತು ಮತ್ತು RSS ಯಾವತ್ತೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ. ಅವರು ಓಪನ್ ಆಗಿ ಹೇಳ್ಕೊಳ್ತಿದ್ರು, ಹೆಡ್ಗೆವಾರಿಂದ ಹಿಡಿದು ಸಾವರ್ಕರ್ ವರೆಗೂ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಭಾಗವಹಿಸಲ್ಲ, ಯಾರು ಭಾಗವಹಿಸಬಾರ್ರಿ, ಬ್ರಿಟಿಷರ ವಿರುದ್ಧ ನಾವು ಹೋರಾಡಬಾರದು ಅಂತ. ಬ್ರಿಟಿಷರ ವಿರುದ್ಧ ನಾವು ಹೋರಾಡಬಾರದು ಅಂತ. ಆ ನಂತರ ಬರುವಂತಹದ್ದು ಜಿನ್ನಾಗೆ ಹೆದರಿ, ಮುಸ್ಲಿಂ ಲೀಗ್ಗೆ ಹೆದರಿ ನೆಹರು ಒಂದೇ ಮಾತ್ರಮನ್ನ ಕೈ ಬಿಟ್ರು ಅಂತ. ಜಿನ್ನಾಗೆ, ಮುಸ್ಲಿಂ ಲೀಗ್ಗೆ ಹೆದರಿದ್ದಾಗ್ಲಿ, ಮೈತ್ರಿ ಮಾಡ್ಕೊಂಡಿದ್ದಾಗ್ಲಿ ಯಾರು? ಶ್ಯಾಮಾ ಪ್ರಸಾದ್ ಮುಖರ್ಜಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಯಾರು? RSS ನ ವೈಚಾರಿಕ ಪೂರ್ವಜರು. ಅಲ್ಲಿಂದಾನೇ ಹುಟ್ಕೊಂಡಿದ್ದವರೆಲ್ಲ. ಅಂಥ ಆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮಾಡಿದ್ದೇನು? ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಮಾಡಿಕೊಂಡು 2 ರಾಜ್ಯಗಳಲ್ಲಿ ಸರ್ಕಾರ ಸ್ಥಾಪನೆ ಮಾಡಿದ್ರು. ಸಿಂಧ್ ಮತ್ತು ಪಂಜಾಬ್ ಅಲ್ಲಿ ಮುಸ್ಲಿಂ ಲೀಗು ಮತ್ತು ಇವರು ಎಲ್ಲ ಸೇರಿಕೊಂಡು ಮಹಾಸಭಾ, ಹಿಂದೂ ಮಹಾಸಭಾ. ಹಾಗಾದ್ರೆ ಯಾರು ಜಿನ್ನಾ ಜೊತೆ ನಿಕಟವಾಗಿದ್ದು, ಯಾರು ಜಿನ್ನಾಗೆ ಹೆದರ್ಬೇಕಾಗಿರುವಂತಹದ್ದು, ಯಾರು ಮುಸ್ಲಿಂ ಲೀಗ್ಗೆ ನಿಕಟವಾಗಿದ್ದು, ಯಾರು ಮುಸ್ಲಿಂ ಲೀಗ್ ಜೊತೆ ಕೈ ಜೋಡಿಸಿದ್ದು? ಮತ್ತು ಮುಸ್ಲಿಂ ಲೀಗ್ ಗಿಂತ ಮೊದಲು 2 ನೇಷನ್ ಥಿಯರಿಯನ್ನ ಯಾರು ಮುಂದಿಟ್ಟಿದ್ದು? ಸಾವರ್ಕರ್. RSS ನ ಸಾವರ್ಕರ್ ಬ್ರಿಟಿಷರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ಕ್ಷಮಾಪಣಾ ಪತ್ರದ ಮೇಲೆ ಕ್ಷಮಾಪಣಾ ಪತ್ರ ಬರೆದು ಹೊರಗಡೆ ಬಂದು ಬ್ರಿಟಿಷರಿಗೆ ಅನುಕೂಲಕರವಾಗಿ ನಡ್ಕೊಳ್ತಾ, ಅವರಲ್ಲಿ ಪೆನ್ಷನ್ ತಗೊಳ್ತಾ ಬದುಕಿದಂತಹ ಹೇಡಿ ಸಾವರ್ಕರೇ ಮೊದಲಿಗೆ 2 ನೇಷನ್ ಥಿಯರಿ ಇಟ್ಟಿದ್ದು. ಅದಾದ ನಂತರವೇ ಮುಸ್ಲಿಂ ಲೀಗು, ಜಿನ್ನಾ ಎಲ್ಲ ಅದನ್ನು ಕ್ಯಾಚ್ ಮಾಡ್ಕೊಂಡಿತ್ತು, ಪಾಕಿಸ್ತಾನ ಆಗಬೇಕು ಅಂತ. ಈಗ ಹೇಳಿ, ಒಂದೇ ಮಾತರಂ ವಿಚಾರದಲ್ಲಿ ನರೇಂದ್ರ ಮೋದಿ ಹೇಳಿದ್ರಲ್ಲಿ ಎಷ್ಟು ಸುಳ್ಳಿದೆ, ಎಷ್ಟೆಲ್ಲಾ ದೇಶವನ್ನ ಯಾಮಾರಿಸುವ ಕುತಂತ್ರ, ಷಡ್ಯಂತ್ರ ಅಡಗಿದೆ. ನೀವು ಯೋಚನೆ ಮಾಡಿ. ಆ ಷಡ್ಯಂತ್ರವನ್ನೇ ಇವತ್ತು ಪ್ರಿಯಾಂಕಾ ಗಾಂಧಿ ಬ್ರೇಕ್ ಮಾಡಿದ್ದು. ಒಂದು ಸಲ ಚರ್ಚೆ ಮಾಡ್ಬಿಟ್ಟು ಮುಗಿಸ್ಬಿಟ್ರಿ ನೆಹರು ಕತೆನ. ಮತ್ತೆ ಅಲ್ಲಿಗೆ ಹೋಗ್ತಿರಲ್ಲ. ನಿಮಗೆ ಬೇರೆ ವಿಷಯನೇ ಇಲ್ವಾ? ಎಷ್ಟು ವಿಚಾರಗಳಿದಾವೆ ಇವತ್ತು ದೇಶದಲ್ಲಿ, ಮಾತಾಡಿ ತಾಕತ್ತಿದ್ರೆ ನಿಮ್ಗೆ ಅಂತ? ಇಲ್ಲ. ಗೊಗೊಯ್ ವಿವರಿಸಿ ಹೇಳಿದ್ರು, ಒಂದೇ ಮಾತ್ರಮ್ಮ ಕಾಂಗ್ರೆಸ್ಸೇ ಹುಟ್ಟು ಹಾಕಿದ್ದು, ಕಾಂಗ್ರೆಸ್ಸೇ ಬಳಸಿದ್ದು. ನೀವು ಯಾವತ್ತು ಬಳಸಿದಿರಿ? ನೀವು ಯಾವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಲೇ ಇಲ್ವಲ್ಲ. ಆದರೂ ಬಿಜೆಪಿಗೆ ನಾಚಿಕೆಯ ಮಾನ ಮರ್ಯಾದೆ ಇರಲ್ಲ. ನರೇಂದ್ರ ಮೋದಿ ನಾಳೆ ಅದಕ್ಕೇನಾದ್ರೂ ಉತ್ತರ ಕೊಟ್ಟರು ಸಹ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಮತ್ತೆ ಮೋದಿ, ಮತ್ತೆ ನೆಹರು, ಮತ್ತೆ ಹಿಂದೂ ಮುಸ್ಲಿಂ ಈ ಕಥೆಗಳನ್ನೇ. ಇವರ ಯೋಗ್ಯತೆನೇ ಅಷ್ಟು, ಅದನ್ನೇ ಮಾಡ್ತಾರೆ. ಸೊ ಏನೇ ಆಗ್ಲಿ, ಇವತ್ತು ದೇಶಕ್ಕೆ ಒಂದಷ್ಟು ಮುಖ್ಯವಾದಂತಹ ವಿಚಾರಗಳು ತಲುಪಿತು. ಏನಂದ್ರೆ ಒಂದೇ ಮಾತರಂ ಬಗ್ಗೆ ಇಷ್ಟೆಲ್ಲ ಮಾತಾಡುವಂತಹ ಇವರು, ಒಂದೇ ಮಾತರಮನ್ನ ಕಾಂಗ್ರೆಸ್ ನಾಶ ಮಾಡ್ತು ಅಂತ ಹೇಳುವ ಇವರು ಯಾಕೆ ಒಂದೇ ಮಾತರಮನ್ನ
ತಮ್ಮ ಗೀತೆ ಮಾಡ್ಕೊಳ್ಳಿಲ್ಲ RSS. ಯಾಕೆ ಇವರು ವರ್ಷಗಟ್ಟಲೆ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಲಿಲ್ಲ? ಯಾಕೆ ಇವರು ಸಂವಿಧಾನವನ್ನು ವಿರೋಧಿಸಿದ್ರು? ಇದನ್ನ ಒಪ್ಪೋದೇ ಇಲ್ಲ ನಾವು ಯಾವತ್ತಿಗೂ ಅಂತ ಸಂವಿಧಾನದ ಪ್ರತಿಗಳನ್ನು ಸುಟ್ರು. ಅದೆಲ್ಲ ದೇಶದ ಜನರ ಮುಂದೆ ಬಂತು. ಬಟ್ ನರೇಂದ್ರ ಮೋದಿ ನಾನು ಏನೋ ಬಿಲ್ಡಪ್ ತಗೋಬಹುದು ಅಂತ ಹಿಂಗೆ ಬಂದ್ರೆ ಅದು ಉಲ್ಟಾ ಆಯ್ತು. RSS ನಡುಬೀದಿಯಲ್ಲಿ ಬೆತ್ತಲೆ ಆಯ್ತು. ಮತ್ತು ಪ್ರಿಯಾಂಕಾ ಗಾಂಧಿ ಕೊಟ್ಟಂತಹ ಕೌಂಟರ್ಗಳಿಗೆ ನರೇಂದ್ರ ಮೋದಿಗೆ ಪಂಚರ್ ಅಂತೂ ಗ್ಯಾರಂಟಿ ಆಯಿತು. ಇದಿಷ್ಟು ನಿನ್ನೆ ನಡೆದಂತಹ ಚರ್ಚೆಯ ಒಂದು ಭಾಗ. ಒಂದೇ ಮಾತ್ರ 150 ವರ್ಷಗಳ ಹಿನ್ನೆಲೆಯಲ್ಲಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.